ನಮಸ್ಕಾರ ಫ್ರೆಂಡ್ಸ್. ಸೊ ಈ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ, ನಿನ್ನೆ ನಡೆದಿರತಕ್ಕಂಥ ಒಂದು US ಸುಪ್ರೀಂ ಕೋರ್ಟ್ ವಿರುದ್ಧ ಏನಿದೆ ಒಂದು ಶಾಕಿಂಗ್ ನ್ಯೂಸೇ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಏನಾಯಿತು ನಿನ್ನೆ ಟ್ರಂಪ್ಸ್ ಬಗ್ಗೆ ಯಾಕೆ ಈ ನ್ಯೂಸು ಅಂತ ನೋಡೋದಾದರೆ, ಸೊ ಟ್ರಂಪ್ ಏನಿದ್ದಾರೆ ಗ್ಲೋಬಲಿ ತಾರೀಫ್ನ ಇಂಪೋಸ್ ಮಾಡಿದರು ಇಂಪೋರ್ಟ್ ಎಕ್ಸ್ಪೋರ್ಟ್ಗಳಿಗೆಲ್ಲ. ಸೊ ಅದರಿಂದ ಈ US ಸುಪ್ರೀಂ ಕೋರ್ಟ್ ಏನಿದೆ, ಜಡ್ಜಸ್ ಏನಿದ್ದಾರೆ, ಸೊ ನೀವು ಒಬ್ಬ ಪ್ರೆಸಿಡೆಂಟ್ ಆಗಿ ನಿಮ್ಮ ಓನ್ ಡಿಸಿಷನ್ನ ತೊಗೊಳಕ್ಕಾಗಲ್ಲ, ನೀವು ಗ್ಲೋಬಲಿ ಈ ಥರ ತಾರೀಫ್ನ ಇಂಪೋಸ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಇಲ್ಲಿ ಏನು ನಿಮ್ಮ ಓನ್ ಡಿಸಿಷನ್ ಅಲ್ಲದೆ ಈ ಹೋಲ್ ಕಾಂಗ್ರೆಸ್ US ಕಾನ್ಸ್ಟಿಟ್ಯೂಷನ್ ಏನಿದೆ ಅದೆಲ್ಲನೂ ಮ್ಯಾಟರ್ ಆಗುತ್ತೆ. ನೀವು ಸಪ್ರೇಟಾಗಿ ಓನ್ ಡಿಸಿಷನ್ ಮೂಲಕ ಈ ಗ್ಲೋಬಲ್ ತಾರೀಫ್ನ ಇಂಪೋಸ್ ಮಾಡೋಕ್ಕಾಗಲ್ಲ ಅಂತಲೇ ಒಂದು ಡಿಸಿಷನ್ ಹೇಳಿದ್ದಾರೆ. ಸೊ ಇದರಿಂದ ಟ್ರಂಪ್ ಯಾವ ಥರ ರಿಯಾಕ್ಟ್ ಮಾಡಿದ್ದಾರೆ ಅಂತಂದರೆ, ಜಡ್ಜಸ್ ಮೇಲೆ ಒಂದು ಇವರೆಲ್ಲ ಒಂದು ಡಿಸ್ಗ್ರೇಸು, ಒಂಥರ ನೇಷನ್ಗೆ ಏನು ಒಂದು ಶೋಭೆ ತರಲ್ಲ ಇವರು ಅಂತ ಎಲ್ಲ ಭಾಷಣ ಮಾಡಿದ್ದಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ, ನಾನು ಇನ್ನೂ ಒಂದು ಆಲ್ಟರ್ನೇಟ್ ವೇಸ್ ಹುಡುಕ್ತೀನಿ ತಾರೀಫ್ನ ಇಂಪೋಸ್ ಮಾಡೋಕ್ಕೆ ಅಂತಲೂ ಹೇಳಿದ್ದಾರೆ. ಸೊ ಇದರಿಂದ ನಮ್ಮ ಇಂಡಿಯಾಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಮತ್ತು ಈ ಸ್ಟಾಕ್ ಮಾರ್ಕೆಟಿಗೆ ಬಂದರೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋದಾದರೆ, ಸೊ ಫಸ್ಟ್ ಏನಾಗುತ್ತೆ ಅಂದರೆ, ಈ ಇಂಪೋರ್ಟು ಎಕ್ಸ್ಪೋರ್ಟರ್ಸ್ಗಳಿಗೆ, ಫಾರಿನ್ ಎಕ್ಸ್ಪೋರ್ಟ್ಸ್ಗಳಿಗೆ ಎಲ್ಲ ಗೂಡ್ಸ್ ಆ್ಯಂಡ್ ಐಟಮ್ಸ್ ಏನಿದ್ದಾವೆ ಅಲ್ಲಿ ಏನು ತಾರೀಫ್ ಕಡಿಮೆ ಆಗುತ್ತೆ, ಒಂದು ತಾರೀಫ್ ಟೆನ್ಷನ್ ಏನಿರಲ್ಲ, ಮತ್ತು ಗ್ಲೋಬಲ್ ಇನ್ಫ್ಲೇಷನ್ದು ಒಂದು ಟೆನ್ಷನ್ ಕಡಿಮೆ ಆಗುತ್ತೆ. ಸೊ ಅದರಿಂದ ಏನು ಒಂದು ಒಳ್ಳೆ ರ್ಯಾಲಿನ ನೋಡ್ಬೋದು ನಾವು ನೆಕ್ಸ್ಟು ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಆಮೇಲೆ ಇನ್ನೂ ನೋಡೋದಾದರೆ, ಇವಾಗ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಏನಿದ್ದಾರೆ ಅವರು ಒಂದು ಈ ಕಡೆ ಇಂಡಿಯಾ ಕಡೆ ಇನ್ವೆಸ್ಟ್ ಮಾಡಬೇಕಂತನೂ ಒಂದು ಸೆಂಟಿಮೆಂಟ್ ಬರುತ್ತೆ. ಸೊ ಇವೆಲ್ಲ ಮೇಜರ್ ಇನ್ಸ್ಪೆಕ್ಟ್ಸು ಏನಂದರೆ ನಿನ್ನೆ ನಡೆದಿರ್ತಕ್ಕಂಥ ಒಂದು ಇದು ಆ್ಯಕ್ಷನ್ ಮೇಲೆ ಟ್ರಂಪ್ ವಿರುದ್ಧ ಏನು ಸುಪ್ರೀಂ ಕೋರ್ಟ್ ತಗೊಂಡಿದೆ ಈ ಆ್ಯಕ್ಷನ್ ಮೇಲೆ. ಸೊ ಇದೇ ಥರ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಈ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಸೊ ಈ ಪೇಜ್ನ ಫಾಲೋ ಮಾಡಿ.